ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ತಪ್ಪದೆ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ವಂಶಿಯವ್ರ ಜೊತೆ ಗಾಡೀಲಿ ಹೋಗ್ಬಿಟ್ಟಿರ್ತಾರೆ ಭೂಮಿಯವರು ಅಂತ ಹೇಳ್ಬಿಟ್ಟು ಅಜಿತ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನನ್ನ ಸತ್ಯಣ್ಣನಿಗೆ ಅಷ್ಟು ತರವಾಗಿ ಹೇಳಿದ್ರು ವಂಶಿ ಜೊತೆ ಭೂಮಿನ ಹೋಗಿದ್ದಾಳಲ್ಲ, ಸತ್ಯನ ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಇನ್ನು ಲಕ್ಷ್ಮಕ್ಕ ಹತ್ರ ಭೂಮಿ ಹೇಳ್ದಂಗೆ ಸಾಹೇಬ್ರೆ ಏನಾದರೂ ನನ್ನ ಮೇಲೆ ಪ್ರೀತಿಯಾಗಿದೆಯಾ ಅಂದ್ಬಿಟ್ಟು ಪ್ರಶ್ನೆ ಹಾಕ್ತಿರ್ತಾಳೆ. ಸಾಹೇಬ್ರ ಥರ ಪ್ರೀತಿ ಏನಾದರೂ ಆಗಿದ್ರೆ ಸಾಹೇಬ್ರಿಗೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಭೂಮಿ. ನೀನು ಅವ್ರ ಕೈ ಹಿಡಿದು ಜೀವನ ಪರ್ಯಂತ ಹೆಂಡತಿಯಾಗಿದ್ದರೆ ಇನ್ನೇನು ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಅವರು ಹೇಳ್ತಿರ್ತಾರೆ. ಆಗ ಭೂಮಿಗೆ ಇನ್ನು ಈ ಮಾತನ್ನ ಕೇಳಿ ಇದು ಒಂದು ವರ್ಷಕ್ಕೆ ನಾನು ಕೂಡ ಕಾಟ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಾಹೇಬ್ರು ನನ್ನ ಜೀವನ ಪೂರ್ತಿ ಕೊಡ್ತೀನಿ ಅಂತಂದರೆ ತಡ್ಕೋತಾರ? ಖಂಡಿತ ಸಾಧ್ಯ ಇಲ್ಲ. ಸುಮ್ಮನಿರು ಲಕ್ಷ್ಮಕ್ಕ ನೀನು ಅಂದಾಗ ಹೌದು ಲಕ್ಷ್ಮಕ್ಕ, ಕವಿತಕ್ಕ ಹೆಂಗಿದ್ದಾರೆ ಈಗ ಅಂದಾಗ ಚೆನ್ನಾಗಿದ್ದಾರೆ ಭೂಮಿ ಅಂತ. ಆದರೆ ಅವರು ಆಚೆ ಎಲ್ಲ ಓಡಾಡಿದ್ರು ಅವರಿಗೆ ಏನು ಗೊತ್ತಾಗಲ್ಲ, ಎತ್ತಬೇಕು ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿ ಬೀಗ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಿರ್ತಾರೆ. ಏನು ಈ ಕಡೆ ಸರಿ ಆಯಿತು ಅಕ್ಕ, ಅವರನ್ನ ನೋಡ್ಕೋ, ಭಾಗ್ಯನೇ ಇಲ್ಲ ನನಗೆ, ನೋಡೋ ಭಾಗ್ಯನೇ ಇಲ್ಲ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಇಲ್ಲ, ನೀನು ಬಂದಾಗ ಶಾರದಾ ಸರಿ ಕವಿತಕ್ಕ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಅಷ್ಟರಲ್ಲಿ ನಮ್ಮ ವಂಶಿಯವರು ಗಾಡಿ ತೊಗೊಂಡು ಬರ್ತಾರೆ. ಅದಕ್ಕೆ ಪ್ಲ್ಯಾನ್ ಮಾಡೋದು ನಮ್ಮ ಸತ್ಯಣ್ಣ. ಅಜಿತ್ ಫೋನ್ ಮಾಡಿ ಸತ್ಯಣ್ಣಗೆ ನಾನು ಬರೋದು ಲೇಟ್ ಆಗುತ್ತೆ, ಭೂಮಿನ ಸ್ವಲ್ಪ ಮನೆ ಹತ್ರ ಬಿಟ್ಬಿಡಿ ಅಂದರೆ ಇಲ್ಲ ಪ್ಲ್ಯಾನ್ ಮಾಡಿದ್ರೆ ಹೇಗಿರುತ್ತೆ, ವಂಶಿನ ಕರೆಸಿ ಭೂಮಿನ ಕರೆಸಿದ್ರೆ ಅಂದ್ಬಿಟ್ಟು ಸತ್ಯಣ್ಣವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸರಿನಾ ಆಯಿತು ಅಜಿತ್, ನಾನು ಅದೇ ರೀತಿ ಮಾಡ್ತೀನಿ ಅಂದ್ಬಿಟ್ಟು ವಂಶಿ, ನಿನಗೊಂದು ಮಾಸ್ಟರ್ ಪ್ಲ್ಯಾನ್ ಇದೆ. ನಮ್ಮ ಗೆಳೆಯನ ಮನಸ್ಸಲ್ಲಿರೋ ಪ್ರೀತಿ ಆಚೆ ಬರಬೇಕು ಅಂದರೆ ಈ ಪ್ಲ್ಯಾನ್ ಪ್ರಕಾರ ನೀನು ನಡ್ಕೋಬೇಕು. ಹಾಗೆ ಆ ಪ್ಲ್ಯಾನ್ ವರ್ಕೌಟ್ ಆಗಬೇಕು. ಇನ್ನು ಅಜಿತ್ಗೆ ಬೇಗ ಕೆಲಸ ಮುಗ್ದಿರೋದ್ರಿಂದ ಈಗ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇರ್ತಾರೆ ಸ್ಟೇಷನ್ ಹತ್ರಕ್ಕೆ. ಅಷ್ಟರಲ್ಲಿ ವಂಶಿಯವ್ರು ಬಂದು ಭೂಮಿನ ಬನ್ನಿ ಗಾಡೀಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು, ಅಂದರೆ ಅಜಿತ್ ಗಾಡಿನೇ ತೊಗೊಂಡು ಬಂದಿರ್ತಾನೆ. ಭೂಮಿ ಇದ್ದವಳು, ಇಲ್ಲ ವಂಶಿಯವರೇ, ನಮ್ಮ ಅಜಿತ್ ಸಾಹೇಬ್ರಿಗೆ ಏನಾದರೂ ಗಾಡಿ ಅವ್ರಿಗೇನಾದರೂ ಗೊತ್ತಾದರೆ ತೊಂದರೆ ಆಗುತ್ತೆ, ನೋಡೋಕ್ಕೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಹೇಳ್ತಾ ಇರುವಾಗ ನಮ್ಮ ಸಾಹೇಬರು ಹೀರೋನೇ ಅವರು ಅಂತ ಹೇಳಿಬಿಟ್ಟು ನಂತರ ಗಾಡೀಲಿ ಕರ್ಕೊಂಡು ಹೋಗಬೇಕಾದ್ರೆ ಭೂಮಿ ಅವರೇ, ನಿಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಏನಾದರೂ ಜೆಲಸ್ ಫೀಲ್ ಆಗ್ತಿದೆಯಾ ಅಂದಾಗ, ಹೌದು ನಮ್ಮ ಮೇಲೆ ಅವರಿಗೆ ಜೆಲಸ್ ಫೀಲ್ ಆಗ್ತಿದೆ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ. ಭೂಮಿ ಗಾಡೀಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಸ್ಟೇಷನ್ ಹತ್ರ ಬಂದಂಥ ಅಜಿತ್, ಲಕ್ಷ್ಮಕ್ಕ ಭೂಮಿ ವಂಶಿ ಗಾಡೀಲಿ ಓದ್ಲು ಅಂತ ಹೇಳಿಬಿಟ್ಟು ಅಂತಿದ್ದ ತಕ್ಷಣವೇ ಈ ಕಡೆ ಅಜಿತ್ಗೆ ಅಲ್ಲೊಂದು ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ನನ್ನ ಹೆಂಡತಿ ಅವನ ಜೊತೆ ಹೋಗ್ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಫುಲ್ಲು ಕೋಪ ಬರ್ತಾ ಇರುತ್ತೆ. ಈ ಕಡೆ ಬೇರೆ ಒಂದು ಗಾಡಿ ತಗೊಂಡು ಅಜಿತ್ ಸಾಹೇಬ್ರು ಭೂಮಿ ಮತ್ತು ವಂಶಿಯಿಂದನೇ ಫಾಲೋ ಮಾಡ್ಕೊಂಡು ಹೊರಟ್ಬಿಟ್ಟಿರ್ತಾರೆ. ಇನ್ನು ಭೂಮಿನ ಬಿಟ್ಕೊಡೋ ಮಾತೇ ಇಲ್ಲ, ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಈ ವಂಶಿ ನನ್ನ ಹೆಂಡತಿ ಮೇಲೆ ಕಣ್ಣಾಗ್ತಾ ಇದ್ದಾನಲ್ಲ, ಏನಾದರೂ ಮಾಡಿ ರಾಖಿ ಕಟ್ಸೋಣ ಅಂತ ಅಂದರೆ ಆಗಲಿಲ್ಲ. ಈಗೇನಾದರೂ ನನ್ನ ಹೆಂಡತಿಗೆ ಅವನು ಐ ಲವ್ ಯು ಅಂತ ಹೇಳಿಬಿಟ್ಟು ಪ್ರಪೋಸ್ ಮಾಡಿಬಿಟ್ರೆ ಮೊದಲೇ ನಮ್ಮ ಕಾಂಟ್ರಾಕ್ಟ್ ಮದುವೆ. ಭೂಮಿ ನೋಡಿದ್ರೆ ಅವನಿಗೆ ಎಲ್ಲ ಗುಣನೂ ಚೆನ್ನಾಗಿ ರಂಗೋಲಿ ಹಾಕ್ತಾನೆ, ಅಡುಗೆ ಮಾಡ್ತಾನೆ ಅಂತಾಳೆ. ಸೊ ಭೂಮಿ ಏನಾದರೂ ಅವನಿಗೆ ಒಪ್ಪಿಗೆ ಕೊಟ್ಬಿಡ್ತಾಳ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ತುಂಬಾ ಭಯ ಪಡ್ತಾ ಇರ್ತಾರೆ. ಆದರೂ ನನ್ನ ಹೆಂಡತಿ ಆದರೆ ಆ ಲೆವೆಲೇ ಬೇರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಸ್ಟೇಷನಿಂದ ಲಕ್ಷ್ಮಿಯವರು ಕರಿತಾ ಇದ್ದಂಗೆ ಅಜಿತ್ ಸಾಹೇಬ್ರೆ ಹೊರಡ್ಬಿಟ್ರ. ಇನ್ನು ಭೂಮಿಯವರು ನಮ್ಮ ವಂಶವ್ರದ ಹತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟು ಒಂದು ಮರದ ಕೆಳಗಡೆ ಗಾಡಿನ ನಿಲ್ಲಿಸ್ತಾ ಇರ್ತಾರೆ. ಆಗ ಹೇಳಿ ಅಂತೇಳಿ ಭೂಮಿಯವರೇ ಏನು ಸಮಾಚಾರ ಅಂತ ಹೇಳಿಬಿಟ್ಟು ವಂಶವ್ರು ಕೇಳ್ತಾ ಇರ್ತಾರೆ. ಅಲ್ಲ ವಂಶವರೇ, ನೀವು ನನ್ನ ಏಕವಚನದಲ್ಲಿ ಹೋಗಿ ಬಾ ಅಂತ ಹೇಳಿ ಕರಿತಿದ್ದೀರಲ್ಲ, ಯಾಕೆ ಅಂತ ಹೇಳಿ ಕೇಳ್ಬೋದಾ ಅಂದಾಗ, ಯಾಕೆ ಅಂದರೆ ನೀವು ನನ್ನ ಫ್ರೆಂಡ್ ಅಲ್ವಾ, ಅವತ್ತಿಂದ ಗೊತ್ತು, ಹಾಗಾಗಿ ಕರಿತಿದ್ದೀನಿ ಅಂದಾಗ, ಅಲ್ಲ ವಂಶಿಯವರೇ, ಈಗೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ನೀವು ಈ ರೀತಿ ಏಕವಚನದಲ್ಲಿ ಕರೆಯೋದು ಸಾಹೇಬ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾರೆ. ಹೋದ್ದೇನ್ರಿ, ಹೋಗಲಿ ಬಿಡ್ರಿ,
ನಿಮ್ಮ ಮೇಲೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಪ್ರೀತಿ ಮಾಡೋಕ್ಕಾಗತ್ತೆ ಏನ್ರಿ ನೀವು ಕೇಳೋ ಪ್ರಶ್ನೆ ಹಾಗಿದೆ. ನೀವು ಮತ್ತು ಅಜಿತ್ ಅವರು ಮದುವೆ ಆಗಿರೋದು ನಿಜ ತಾನೇ? ನಿಜ ಅಲ್ವಾ ಇಲ್ವಾ? ಯಾಕೆ ನೀವಿಬ್ಬರು ಮದುವೆ ಆಗಿಲ್ವಾ ಅಂತ ಹೇಳಿ ಈ ಕಡೆ ವಂಶಿಯವ್ರು ಕೇಳ್ತಾ ಇದ್ದರೆ ಈ ಕಡೆ ಈ ಪ್ರಶ್ನೆಗೆ ಭೂಮಿ ಹತ್ರ ಉತ್ತರನೇ ಇರಲ್ಲ. ಯಾಕೆ ಅಂದರೆ ನಿಜವಾದ ಮದುವೆ ಅಲ್ವೇ ಅಲ್ಲ. ಅದಕ್ಕಾಗಿ ಹಂಗಾಗಿ ಯಾಕ್ರಿ ಭೂಮಿಯವರೇ ಸುಮ್ಮನೆ ಆಗಿಬಿಟ್ರಲ್ಲ ನೀವು. ಮದುವೆ ವಿಚಾರ ಕೇಳಿದ್ರೆ ತಕ್ಷಣ ಅಜಿತ್ ಮತ್ತು ನಿಮ್ಮದು ಒಪ್ಪಂದದ ಮದುವೆನ ಏನಾದರೂ ಇಷ್ಟಕ್ಕೆ ಅಂತ ಹೇಳಿಬಿಟ್ಟು ಮದುವೆಗೆ ಕಾಂಟ್ರಾಕ್ಟ್ ಹಾಕ್ಕೊಂಡಿದ್ದೀರಾ ಅಂದ್ಬಿಟ್ಟು ಈ ಕಡೆ ವಂಶಿಯವರು ಕೇಳ್ತಾ ಇರ್ತಾರೆ. ವಂಶಿಯವರು ಗೊತ್ತಿರುತ್ತಲ್ಲ ಮುಂಚೆನೇ, ಹಾಗಾಗಿ ನಿಮಗೆ ಹೇಗೆ ಗೊತ್ತು ವಂಶಿಯವರೇ ನಾವು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂತ ಏನಾದರೂ ಗೊತ್ತಾಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ಭೂಮಿ ಎಲ್ಲ ಆ ಥರ ಹೇಳ್ತಾ ಇಲ್ಲ. ನಮ್ಮ ಸಾಹೇಬ್ರಿಗೆ ನನ್ನ ಏಕವಚನದಲ್ಲಿ ಕರೆಯೋದು ಇಷ್ಟ ಆಗಲ್ಲ, ಅವ್ರು ಮಾತ್ರ ನನ್ನ ಭೂಮಿ ಅಂತ ಹೇಳಿ ಅನ್ಬೇಕು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಲ್ಲ ರೀ, ನೀವು ಹೇಳೋದು ನೋಡಿದ್ರೆ ಹಾಗೆ ಇದೆ, ಅಜಿತ್ ಸಾಹೇಬ್ರಿಗೆ ನಾನೆಲ್ಲೋ ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ಅನ್ನೋ ಥರ ಇದೆ ಅವರ ಲುಕ್ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ ವಂಶಿಯವರೇ, ಇನ್ನೊಂದು ಸತಿ ನನ್ನ ಭೂಮಿ ಅಂತ ಹೋಗು ಬಾ ಅಂತ ಹೇಳಿ ಕರಿಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಜಿತ್ ಅವರು ಇಬ್ಬರೂ ಫಾಲೋ ಮಾಡಿಕೊಂಡು ಹಿಂದೆನೇ ಬರ್ತಾರೆ. ಆವಾಗ ಭೂಮಿ ಅಜಿತ್ ಬಗ್ಗೆ ಹೇಳ್ತಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ನಮ್ಮ ಸಾಹೇಬರು ಹೀರೋನೇ, ಅವರು ಯಾವತ್ತಿದ್ರು ನನ್ನ ಗಂಡನೇ ಅಂತ ಕೊರಳಲ್ಲಿ ತಾಳಿ ತೋರಿಸ್ಕೊಂಡು ಅವರೇ ನನ್ನ ಗಂಡ, ನನ್ನ ಸಾಯೋವರೆಗೂ ಅದು ಅಷ್ಟೇ, ನನ್ನ ಉಸಿರು ನಿಲ್ಲೋವರೆಗೂ ಸಾಹೇಬರು ಮಾತ್ರ ನನ್ನ ಗಂಡ ಆಗಿರ್ತಾರೆ. ನಮ್ಮದು 1 ವರ್ಷದ ಒಪ್ಪಂದದ ಮದುವೆ ಆಗಿದ್ರೂ ಅಷ್ಟೇ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಹೇಳ್ಕೊಂಡು ನೋಡಿ ವಂಶಿಯವರೇ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ. ನೀವು ಕೇಳ್ತಾ ಇದ್ದೀರಲ್ಲ ನಿಮ್ಮದೇನು ಕಾಂಟ್ರಾಕ್ಟ್ ಮದುವೆ ಅಂತೇಳಿ, ಕಾಂಟ್ರಾಕ್ಟ್ ಮದುವೆ ಆದರೂ ಅಷ್ಟೇ, ಬೇರೆ ಮದುವೆ ಆದರೂ ಅಷ್ಟೇ, ಗಂಡ ಅಂತ ನನಗೆ ಸಾಹೇಬರು ಒಬ್ಬರೇ ಇರೋದು. ಅವರೊಬ್ಬರೇ ನಾನು ಪ್ರೀತಿ ಮಾಡ್ತೀನಿ, ಅವರೊಬ್ಬರೇ ನನ್ನ ಗಂಡ ಸ್ಥಾನದಲ್ಲಿ ಇರೋದು. ನಾನು ಅವರನ್ನು ಒಂದು ಪಕ್ಷ ನಾವಿಬ್ಬರು ದೂರ ಆದ್ರೂ ಕೂಡ ನನ್ನ ಎದೆಯಲ್ಲಿ ನನ್ನ ಮನಸ್ಸಲ್ಲಿ ಇರೋದು ಸಾಹೇಬರು ಮಾತ್ರನೇ, ಒಬ್ಬರೇ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಅಜಿತ್, ಭೂಮಿಗೆ ನನ್ನ ಮೇಲೆ ಈ ಥರ ಒಂದು ಫೀಲಿಂಗ್ಸ್ ಇದೆಯಾ ಅಂತ ಹೇಳಿಬಿಟ್ಟು ಗೊತ್ತೇ ಇರಲಿಲ್ಲ ಅಂತ ಹೇಳಿ, ವಂಶಿಯಿಂದ ನನಗೆ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ, ಈ ಥರ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಹೇಳಿ ವಂಶಿ ಕೇಳೋ ಪ್ರಶ್ನೆಗೆ ಭೂಮಿ ಈ ಥರ ಆನ್ಸರ್ ಕೊಟ್ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಮನಸ್ಸಲ್ಲಿ ಇರೋ ಪ್ರೀತಿ ಈಗ ಗೊತ್ತಾಗಿದೆ ಅಂತ ಹೇಳಿ, ಈಗ ವಂಶಿ ಹೇಗಿದ್ರು ಪ್ರೀತಿ ಅನ್ಸಂಗೆ ಆಯಿತು, ಪ್ರೀತಿ ಹಿಂಗೋ ಆಚೆ ಬಂತು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಮ್ಮ ಸಾಹೇಬ್ರನ್ನೇ ನನಗೆಲ್ಲ ಆದರೆ ಇಲ್ಲ ಅಂದರೆ ನಾನು ಊಟನೂ ಮಾಡಲ್ಲ, ನಿದ್ರೆನೂ ಮಾಡಲ್ಲ, ಸಾಹೇಬರು ಇಲ್ಲ ಅಂದರೆ ನನ್ನ ಕಣ್ಣಿಗೆ ನಮ್ಮ ಮನೇಲಿ ನಿದ್ರೆನೂ ಬರಲ್ಲ. ನಮಗೆ ಗೊತ್ತಾದರೆ ಸಾಹೇಬರು ಯಾವಾಗಲೂ ಹಾಗೇನೆ ಸ್ವಲ್ಪ ಮುಂಗೋಪ ಜಾಸ್ತಿ, ಅದಕ್ಕೆ ರಾಖಿ ಕಟ್ಟಿ ಅಂತ ಹೇಳಿ ಅಂದ್ಬಿಟ್ರು. ಅದಕ್ಕೆ ನಾನು ಅವರಿಗೆ ಇಲ್ಲ ಅಂತ ಹೇಳಿ ಅನ್ನಲ್ಲ, ಕಾಡಿಸಿ ಬೇಡಿಸಿ ಸಾಯಂಕಾಲ ಬರ್ತಿರಲ್ಲ ಆವಾಗ ನಾನು ನಿಮಗೆ ರಾಖಿ ಕಟ್ತೀನಿ ಆಯಿತಾ ವಂಶಣ್ಣ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇದ್ದರೆ, ಸರಿ ಆಯಿತು, ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ಗೊತ್ತಾಯ್ತಲ್ಲ ಈಗ ಅಜಿತ್ ಅವರು ಬಂದಾಗ ಇನ್ನು ಸತ್ಯಣ್ಣ ಸಹ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅಜಿತ್ ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಅಜಿತ್ಗೆ ಭೂಮಿ ಮನಸ್ಸಲ್ಲಿರೋ ಪ್ರೀತಿ ಗೊತ್ತಾಗಿದೆ. ಸೊ ಈಗ ಭೂಮಿಗೆ ಇನ್ನೂ ಪ್ರೀತಿ ಹೇಳ್ಕೊಳ್ಳೋದು ಕಷ್ಟ ಏನಿಲ್ಲ, ಏನೂ ಆಗಲ್ಲ, ನಮ್ಮ ವಂಶಿಗೆ ರಾಖಿ ಕಟ್ತಾರಾ ಅಂತ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.